ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಹೊಸ ವಿವಾದವೊಂದು ಎದ್ದಿದೆ. ಸರ್ಕಾರ ರಚಿಸಿರುವ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮೇಲೆ ಹಣ ದುರುಪಯೋಗದ ಆರೋಪವೂ ಕೇಳಿಬಂದಿದೆ. ಹೀಗಾಗಿ ನಾಯಕತ್ವ ಬದಲಾವಣೆ ಹಾಗೂ ಹಿರಿಯ ಶಾಸಕರ ಸಚಿವ ಸ್ಥಾನದ ಒತ್ತಡಗಳ ನಡುವೆ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಹೊಸ ಟೆನ್ಷನ್ ಎದುರಾಗಿದೆ. ಪಂಚ ಗ್ಯಾರಂಟಿ ಹೆಸರಲ್ಲಿ ಸಾರ್ವಜನಿಕರ ಹಣ ಗುಳುಂ. ಪಿಎಂ ಸಿಎಂಗಿಂತ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಸಂಬಳ ಜಾಸ್ತಿ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕೋಟಿ ಕೋಟಿ ಹಣ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಎಚ್ಎಂ ರೇವಣ್ಣರಿಗೆ ತಿಂಗಳಿಗೆ 6.5 ಲಕ್ಷ ವೇತನ ನೀಡಲಾಗ್ತಾ ಇದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಜೊತೆಗೆ 5 ಉಪಾಧ್ಯಕ್ಷರಾದ ಎಸ್ಆರ್ ಪಾಟೀಲ್, ಸೂರಜ್ ಹೆಗ್ಡೆ, ಪುಷ್ಪಾ ಅಮರನಾಥ್, ಎಸ್ಆರ್ ಮೊಹರೋಜ್ ಖಾನ್ ಹಾಗೂ ದಿನೇಶ್ ಗುಳಿಗೌಡರಿಗೂ ಲಕ್ಷಾಂತರ ರೂಪಾಯಿ ವೇತನ ನೀಡಲಾಗ್ತಿದೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವೇತನ ಸೇರಿ ತಿಂಗಳಿಗೆ 55 ಲಕ್ಷದಿಂದ 1.5 ಕೋಟಿಯವರೆಗೆ ಖರ್ಚಾಗ್ತಾ ಇದೆ ಎಂಬ ಆರೋಪವಿದೆ. ವರ್ಷಕ್ಕೆ 6.6 ಕೋಟಿಯಿಂದ 18 ಕೋಟಿಯವರೆಗೆ ಖರ್ಚಾಗುತ್ತೆ ಎನ್ನಲಾಗಿದ್ದು 4 ವರ್ಷದಲ್ಲಿ 70 ಕೋಟಿ ಮೀರುತ್ತೆ ಎಂಬ ಟೀಕೆ ಇದೆ. ರಾಜ್ಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಸಂಕಷ್ಟದಲ್ಲಿರುವ ವೇಳೆ ಈ ರೀತಿಯ ವೆಚ್ಚ ಬೇಕಾ ಎಂಬ ಪ್ರಶ್ನೆ ಎದ್ದಿದೆ. ಒಂದ್ ಕಡೆ ಸಾಲದ ಬಡ್ಡಿಗೆ ಸಾವಿರಾರು ಕೋಟಿ ಹೋಗ್ತಾ ಇದ್ರೆ, ಮತ್ತೊಂದ್ ಕಡೆ ಅಭಿವೃದ್ಧಿ ಯೋಜನೆಗಳಿಗೆ ಹಣದ ಕೊರತೆ ಇದೆ ಅಂತ ಶಾಸಕರೇ ಆರೋಪಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗ್ತಿದೆ. ಈ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡಬಹುದಲ್ಲವೇ, ಬೇರೆ ಸಮಿತಿ ಯಾಕೆಂಬ ಪ್ರಶ್ನೆ ಎದ್ದಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಲ್ಲ, ಕೈ ಪುನರ್ವಸತಿ ಕೇಂದ್ರ. ಅತೃಪ್ತ ನಾಯಕರಿಗೆ ಲಕ್ಷಾಂತರ ಸಂಬಳವೇಕೆ? ಅಶೋಕ್ ಕಿಡಿ. ಗ್ಯಾರಂಟಿ ಅನುಷ್ಠಾನ ಸಮಿತಿಯು ಅತೃಪ್ತ ಕಾಂಗ್ರೆಸ್ಸಿಗರ ಪುನರ್ವಸತಿ ಕೇಂದ್ರವಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಸರ್ಕಾರ ಒಳಗೊಳಗೆ ತನ್ನ ಪಕ್ಷದ ಅತೃಪ್ತ ನಾಯಕರಿಗೆ ಸಂಬಳ ನೀಡ್ತಾ ಇದೆ ಅಂತ ಜಾಲತಾಣದಲ್ಲಿ ಆರ್ ಅಶೋಕ್ ಆರೋಪಿಸಿದ್ದಾರೆ. ಸರ್ಕಾರ ನೀಡಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವೆಚ್ಚದ ವಿವರಗಳನ್ನು ಉಲ್ಲೇಖಿಸಿದ ಅವರು, ಅಧ್ಯಕ್ಷರಿಗೆ ತಿಂಗಳಿಗೆ ಸುಮಾರು 6 ಲಕ್ಷ ರೂಪಾಯಿ ವೇತನ ನೀಡಲಾಗ್ತಿದೆ. 5 ಉಪಾಧ್ಯಕ್ಷರಿಗೆ ಒಟ್ಟು 22.19 ಲಕ್ಷ ಹಾಗೂ ಕಚೇರಿ ಸಿಬ್ಬಂದಿ ವೆಚ್ಚಕ್ಕೆ 27.15 ಲಕ್ಷ ರೂಪಾಯಿ ಖರ್ಚಾಗ್ತಿದೆ. ತಿಂಗಳಿಗೆ 55.33 ಲಕ್ಷ ರೂಪಾಯಿ ವೆಚ್ಚವಾಗ್ತಾ ಇದ್ದು, ವರ್ಷಕ್ಕೆ 6.6 ಕೋಟಿ ರೂಪಾಯಿ ವೆಚ್ಚವಾಗ್ತಿದೆ. ಗ್ಯಾರಂಟಿಗಳನ್ನ ಜಾರಿಗೊಳಿಸಲು ಈಗಾಗಲೇ ಸರ್ಕಾರಿ ಯಂತ್ರಗಳಿರುವಾಗ ಈ ರಾಜಕೀಯ ಗಂಜಿ ಕೇಂದ್ರದ ಅಗತ್ಯವೇನಿತ್ತು ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಸರ್ಕಾರಕ್ಕೆ ಚಳಿ ಬಿಡಿಸಿದ ಆರ್ ಅಶೋಕ್. ಜಾಲತಾಣದಲ್ಲಿ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ. ಕೆಲವರು ಸರ್ಕಾರ ತನ್ನ ಪಕ್ಷದ ನಾಯಕರಿಗೆ ಲಾಭವಾಗುವಂತೆ ಸಮಿತಿಯನ್ನ ಬಳಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ಸರ್ಕಾರದಿಂದ ಇನ್ನೂ ಸ್ಪಷ್ಟ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಸರ್ಕಾರದ ವಲಯದವರು ಈ ಗ್ಯಾರಂಟಿಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕಾಗಿ ಸಮಿತಿ ರಚಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳಿದ್ರೂ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಜೋಯಲ್ ಐಗೋಡ್, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಅದರ ವೆಚ್ಚ ಹಾಗೂ ಪರಿಣಾಮ ಈಗ ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ತಾವೇ ಘೋಷಿಸಿಕೊಂಡ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವ ಮೂಲಕ ಬಡವರ ಕಷ್ಟಕ್ಕೆ ನೆರವಾಗಬೇಕಿದ್ದ ಸರ್ಕಾರ ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡ್ತಾ ಇರೋದು ನಿಜಕ್ಕೂ ವಿಷಾದನೀಯ.